ಸೇನಾಧಿಕಾರಿ ಸೋಫಿಯಾ ಕುರೇಶಿಗೆ ನಿಂದನೆ. ಬಿಜೆಪಿ ಸಚಿವನ ವಿರುದ್ಧ ತನಿಖೆಗೆ ಸುಪ್ರೀಂ ಅಸ್ತು. ಎಸ್, ಸೇನಾಧಿಕಾರಿ ಸೋಫಿಯಾ ಖುರೇಶಿಗೆ ನಿಂದನೆ. ಬಿಜೆಪಿ ಸಚಿವನ ವಿರುದ್ಧ ತನಿಖೆಗೆ ಸುಪ್ರೀಂ ಅಸ್ತು. ಸುಪ್ರೀಂ ಕೋರ್ಟ್ನಿಂದ ತನಿಖಾ ತಂಡ ರಚನೆ. ಐಜಿ ದರ್ಜೆಯ ಅಧಿಕಾರಿಗಳನ್ನ ಒಳಗೊಂಡು ತನಿಖಾ ತಂಡ. ಈ ತಂಡದಲ್ಲಿ 3 IPS ಅಧಿಕಾರಿಗಳು ಇರಬೇಕು. ಬಿಜೆಪಿ ಸಚಿವ ಮಾಡಿರುವಂತಹ ತಪ್ಪಿಗೆ ಪರಿಣಾಮ ಅನುಭವಿಸಲೇಬೇಕು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದಿಂದ ಈ ಒಂದು ಆದೇಶ. ಮನಸೋ ಇಚ್ಛೆ ಮಾತಾಡಿದ್ರೆ ಹಿಂಗೆ ಆಗುತ್ತೆ ಪರಿಸ್ಥಿತಿ. ಮೋದಿಯನ್ನ ಮೆಚ್ಚಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ನಮಗೆ ಮನಸ್ಸಿಗೆ ಬಂದಂಗೆ ಮಾತಾಡಿದ್ರೆ ಪರಿಸ್ಥಿತಿ ನೆಟ್ಟಿಗಿರೋದಿಲ್ಲ. ಸಚಿವನಾಗ್ಲಿ ಶಾಸಕರು ಯಾರೇ ಆದ್ರೂ ಕೂಡ ಸರ್ಕಾರ ಎಲ್ಲರಿಗೂ ಒಂದೇ, ರೂಲ್ಸ್ ಎಲ್ಲರಿಗೂ ಒಂದೇ, ಅದನ್ನ ತಿಳ್ಕೋಬೇಕು. ಬಿಜೆಪಿ ಸಚಿವನಿಗೆ ಸುಪ್ರೀಂ ಹಿಗ್ಗಾಮುಗ್ಗಾ ತರಾಟೆ. ನಾನು ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿರುವಂತಹ ಸಚಿವ. ಎಸ್, ಬಿಜೆಪಿ ಸಚಿವನಿಗೆ ಸುಪ್ರೀಂ ಹಿಗ್ಗಾಮುಗ್ಗಾ ತರಾಟ. ನಾನು ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿರುವಂತಹ ಸಚಿವ, ನಿಮ್ಮ ಕ್ಷಮೆ ಎಲ್ಲಿದೆ? ಇದು ಕ್ಷಮೆ ಕೇಳುವಂತಹ ಕ್ರಮವೇ? ನಿಮ್ಮ ಕ್ಷಮೆಯ ವಿಡಿಯೋವನ್ನ ನಾವು ನೋಡಿದ್ದೇವೆ. ಕ್ಷಮೆಗೆ ಒಂದು ಅರ್ಥ ಇದೆ. ನಿಮ್ಮ ವಿಡಿಯೋ ನೋಡಿದ್ರೆ ಕಾನೂನು ಕ್ರಮದಿಂದ ಬಚಾವಾಗ್ಲಿಕ್ಕೆ ಮಾಡಿರುವಂತಹ ವಿಡಿಯೋದಂತೆ ಕಾಣಿಸ್ತಾ ಇದೆ. ಹಲವರು ಮೊಸಳೆ ಕಣ್ಣೀರನ್ನ ಸುರಿಸ್ತಾರೆ. ಇದರಲ್ಲಿ ನಿಮ್ಮದು ಯಾವ ಕ್ಯಾಟಗರಿ? ನೀವು ಮಾಡಿರುವಂತಹ ಕಮೆಂಟ್ ಅಂತದ್ದು, ನೀವ್ಯಾಕೆ ಪ್ರಾಮಾಣಿಕ ಕ್ಷಮೆಯನ್ನ ಕೇಳಲಿಲ್ಲ? ನೀವು ಕೋರ್ಟ್ಗೆ ಬಂದಿದ್ದೀರಿ, ಹೀಗಾಗಿ ಕ್ಷಮೆಯನ್ನ ಕೇಳ್ತಾ ಇದ್ದೀರಿ. ಸೇನೆಗೋಸ್ಕರವಾದ್ರೂ ಕೂಡ ಪ್ರಾಮಾಣಿಕವಾಗಿ ವಿಷಾದಿಸಿ ಹೈಕೋರ್ಟ್ ತನ್ನ ಕೆಲಸವನ್ನ ಮಾಡಿದೆ. ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದೆ. ಏನಿದು? ಈಗ ಸಚಿವನಿಗೆ ಗೊತ್ತಾಗ್ತಾ ಇದೆ ಅಂತ ಅನ್ಸುತ್ತೆ ತಾನು ಮಾಡಿರುವಂತಹ ತಪ್ಪು ಏನು ಎನ್ನುವಂಥದ್ದನ್ನ. ನಾಲಿಗೆ ಹರಿಬಿಟ್ಟಂತಹ ಸಚಿವರಿಗೆ ಈಗ ಕುತ್ತಿಗೆಗೆ ಬಂದಿದೆ. ಬಿಜೆಪಿ ಸಚಿವನಿಗೆ ಸುಪ್ರೀಂ ಕೋರ್ಟ್ ಹಿಗ್ಗಾಮುಗ್ಗವಾಗಿ ತರಾಟೆಗೆ ತೆಗೆದುಕೊಂಡಿದೆ. ನಾನು ಕ್ಷಮೆ ಕೇಳಿದ್ದೀನಿ ಅಂತ ಹೇಳಿದ್ದಂತಹ ಸಚಿವ, ಗರ್ವದಿಂದ ಹೇಳಿಕೊಂಡಿದ್ದಂತಹ ಸಚಿವನಿಗೆ ಈಗ ಹೈಕೋರ್ಟ್ ಸರಿಯಾಗಿ ಜಾಯಿಸಿದೆ. ನಿಮ್ಮ ಕ್ಷಮೆ ಎಲ್ಲಿದೆ? ಇದು ಕ್ಷಮೆ ಕೇಳುವಂತಹ ಕ್ರಮ ಇದೆಯಾ? ನಿಮ್ಮ ಕ್ಷಮೆಯ ಮಾಡಿರುವಂತಹ ಅಥವಾ ಕ್ಷಮೆ ಕೇಳಿರುವಂತಹ ವಿಡಿಯೋವನ್ನ ನೋಡಿದ್ದೀವಿ. ಕ್ಷಮೆ ಕೇಳೋಕ್ಕೂ ಕೂಡ ಒಂದು ಅರ್ಥ ಇರುತ್ತೆ. ನಿಯತ್ತಾಗಿ ನಾನು ಮಾಡಿದ ತಪ್ಪು ಅಂತ ಗೊತ್ತಾದಾಗ ಕೇಳುವಂತಹ ಕ್ಷಮೆ ಇರುತ್ತಲ್ಲ, ಅದು ಬೇರೆ ತರ ಇರುತ್ತೆ. ನಿಮ್ಮ ವಿಡಿಯೋವನ್ನ ನೋಡಿದ್ರೆ ನೀವು ಕಾನೂನು ಕ್ರಮದಿಂದ ಬಚಾವಾಗ್ಲಿಕ್ಕೆ ಈ ಒಂದು ವಿಡಿಯೋವನ್ನ ಮಾಡಿದ್ದೀರಾ ಅಂತ ಅನ್ನಿಸ್ತಾ ಇದೆ. ನಾಲಿಗೆ ಹರಿಬಿಡಬೇಕಾದ್ರೆ ಯೋಚನೆ ಇರಲಿಲ್ಲವೇ ಎನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳಿದೆ. ಹಲವರು ಮೊಸಳೆ ಕಣ್ಣೀರನ್ನ ಸುರಿಸ್ತಾರೆ. ನಿಮ್ಮದು ಯಾವ ಕ್ಯಾಟಗರಿ? ಯಾವ ಕ್ಯಾಟಗರಿಯಲ್ಲಿ ಮಾತನಾಡಿದ್ರಾ?
ಯಾವ ಕ್ಯಾಟಗರಿಯಲ್ಲಿ ನೀವು ಕ್ಷಮೆಯನ್ನ ಕೇಳಿದ್ದೀರಾ ಎನ್ನುವಂತಹ ಪ್ರಶ್ನೆ ಕೋರ್ಟ್ ಮಾಡಿದೆ. ನೀವ್ಯಾಕೆ ಪ್ರಾಮಾಣಿಕ ಕ್ಷಮೆಯನ್ನ ಕೇಳಲಿಲ್ಲ? ನೀವು ಕೋರ್ಟ್ಗೆ ಬಂದಿದ್ದೀರಿ, ಅದೇ ಕಾರಣಕ್ಕಾಗಿ ಕ್ಷಮೆಯನ್ನ ಕೇಳಲೇಬೇಕು, ಕ್ಷಮೆಯನ್ನ ಕೇಳಿದ್ದೀರಾ. ಸೇರಿಗೋಸ್ಕರವಾದ್ರೂ ಪ್ರಾಮಾಣಿಕವಾಗಿ ವಿಷಾದಿಸಿ ಅಂತ ಹೇಳಿ ಹೈಕೋರ್ಟ್ನ ಕೆಲಸವಂದ್ರೆ ವಿಷಾದಿಸಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ನ ಕೆಲಸವನ್ನ ಮಾಡಿದೆ. ಹೈಕೋರ್ಟ್ ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡಿದೆ. ಇದಕ್ಕಿಂತ ಹೆಚ್ಚಾಗಿ ಅವಮಾನ ಬೇಡ ಅಂತ ಅನ್ಸುತ್ತೆ ಸಚಿವರಿಗೆ. ಸೋಫಿಯಾ ಖುರೇಷಿ ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆ ಹರಿಬಿಟ್ಟಂತಹ ಸಚಿವನಿಗೆ ಈಗ ಗೊತ್ತಾಗ್ತಾ ಇದೆ ತಾನು ಮಾಡಿರುವಂತಹ ತಪ್ಪು ಏನು ಎನ್ನುವಂಥದ್ದು. ಐಜಿ ದರ್ಜೆಯ ಅಧಿಕಾರಿಯನ್ನ ಒಳಗೊಂಡು ತನಿಖಾ ತಂಡವನ್ನ ರಚನೆ ಮಾಡಬೇಕಾಗಿದೆ. ನಾಳೆ ಬೆಳಿಗ್ಗೆ 10 ಗಂಟೆಯ ಒಳಗಾಗಿ ಈ ಒಂದು ತನಿಖಾ ತಂಡವನ್ನ ರಚನೆ ಮಾಡಬೇಕು. ಮಹಿಳಾ IPS ಅಧಿಕಾರಿ ಇರಲೇಬೇಕು. ಮಧ್ಯಪ್ರದೇಶದವರು ಇರಬಾರ್ದು, ಬೇರೆ ರಾಜ್ಯದವರು ಇರಬೇಕು ಎನ್ನುವಂತಹ ಎಲ್ಲ ರೂಲ್ಸ್ಗಳನ್ನು ಕೂಡ ಮಾಡಲಾಗಿದೆ. ಈಗ ಸಚಿವನಿಗೆ ಮುಟ್ಟು ನೋಡ್ಕೊಳ್ಳುವಂಗೆ ಆಗ್ತಾ ಇದೆ. ಬೆವರು ಇಳಿತಾ ಇದ್ದಾರೆ. ಬಿಜೆಪಿ ಸಚಿವ ಮಾಡಿರುವಂತಹ ತಪ್ಪಿಗೆ ಅನುಭವಿಸಲೇಬೇಕು. ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠದ ಇದಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.